ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಈ ಸಂಡೇನು ಒಂದು ಹೊಸ ಚಿಕನ್ ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಚಿಕನ್ ಅಂಗಾರ. ಇದು ಒಂದು ನಾರ್ತ್ ಇಂಡಿಯನ್ ಚಿಕನ್ ರೆಸಿಪಿ. ಅಂಗಾರ ಅಂದ್ರೆ ಇದೊಂದು ಹಿಂದಿ ವರ್ಡ್ ಬರುತ್ತೆ. ಅಂದ್ರೆ ನಮ್ಮ ಚಾರ್ಕೋಲ್ ಇದೆಯಲ್ಲ, ಅದೇ ಅದರ ಸ್ಮೋಕ್ ಅಂದ್ರೆ ಅದರ ಹೊಗೆಯ ಫ್ಲೇವರ್ ಅಲ್ಲಿ ಮಾಡುವಂತ ಒಂದು ಚಿಕನ್ ರೆಸಿಪಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ, ಹೇಳೋದಿಕ್ಕಾಗಲ್ಲ, ಅಷ್ಟೊಂದು ಸೂಪರ್ ಆಗಿರುತ್ತೆ. ಇದೊಂದು ಗ್ರೇವಿ ತರ ಇರುತ್ತೆ ಈ ಚಿಕನ್ ರೆಸಿಪಿ. ಇದು ನಮಗೆ ಚಪಾತಿ, ರೊಟ್ಟಿ, ಪರಾಟ ಆ ತರ ಯಾವುದೇ ಒಂದು ತಿಂಡಿ ಜೊತೆ ನಮ್ಗೆ ಇದನ್ನ ತಿನ್ಬೋದು. ಅದೇ ರೀತಿ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಗೋಬಹುದು. ಇವತ್ತೇ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಂಗೆ ಫೀಡ್ಬ್ಯಾಕ್ ತಿಳಿಸ್ಬೇಕು. ಯಾಕಂದ್ರೆ ಅಷ್ಟೊಂದು ಟೇಸ್ಟಿ ಆಗಿರುವಂತ ಚಿಕನ್ ರೆಸಿಪಿ ಮಿಸ್ ಮಾಡಬೇಡಿ. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ಮೊದಲು ಇದಕ್ಕಿರುವ ಮಸಾಲಾ ಪೌಡರ್ ರೆಡಿ ಮಾಡಬೇಕು. ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಹುಡಿ, ಆಮೇಲೆ ಕೊತ್ತಂಬರಿ ಬೀಜ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಪ್ಯಾನ್ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಬಿಸಿ ಆಗಿದೆ. ನೆಕ್ಸ್ಟ್ 1 ಟೀ ಸ್ಪೂನ್ ಅಷ್ಟು ಜೀರಿಗೆನೂ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಹಾಕ್ತಾ ಇರೋದು 3 ಮೆಣಸು, ಗುಂಟೂರು ಮೆಣಸು ಹಾಕ್ತಾ ಇರೋದು. ಇದನ್ನ ಒಂದ್ಸಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ನೋಡಿ, ಆಮೇಲೆ ನಾನು ಇದಕ್ಕೆ ನಮ್ಮ ಗರಂ ಮಸಾಲ ಐಟಮ್ ಎಲ್ಲ ಹಾಕ್ತಾ ಇಲ್ಲ. ಒಂದು ಏಲಕ್ಕಿ, ಆಮೇಲೆ ಒಂದು ದಾಲ್ಚಿನಿ, ಆಮೇಲೆ ಒಂದು 5 ರಿಂದ 6 ಲವಂಗ, ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಏಲಕ್ಕಿ ಅದರ ಸಿಪ್ಪೆ ಸುಲಿದು ಹಾಕ್ತಾ ಇದ್ದೀನಿ, ಸಿಪ್ಪೆ ಎಲ್ಲ ತೆಗೆದು ಹಾಕ್ತಾ ಇದ್ದೀನಿ. ನೋಡಿ, ಒಂದ್ಸಲ ಇದು ಚೆನ್ನಾಗಿ ರೋಸ್ಟ್ ಆಗ್ಲಿ. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನ ತೆಗಿತಾ ಇದ್ದೀನಿ. ತೆಗೆದು ಸ್ವಲ್ಪ ಆರಿದ ಮೇಲೆ ಇದನ್ನ ಪೌಡರ್ ಮಾಡ್ಕೋಬೇಕು. ಅದುವೇ ನಮ್ಮ ಈ ಚಿಕನ್ ಅಂಗಾರದ ಮಸಾಲಾ ಪೌಡರ್. ನೋಡಿ, ಈ ರೀತಿ ಇದೆ. ಇದನ್ನ ಪೌಡರ್ ಮಾಡಿ ತರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಮೆಣಸಿನ ತೊಟ್ಟು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ತೊಟ್ಟು ಹಾಕ್ಬಿಟ್ಟೆ ರೋಸ್ಟ್ ಮಾಡೋದು, ಯಾಕಂದ್ರೆ ಅದ್ರ ಬೀಜ ಇಲ್ಲ ಅಂದ್ರೆ ಹೊರಗಡೆ ಹೋಗುತ್ತೆ, ಅದಕ್ಕೋಸ್ಕರ. ನೋಡಿ, ಇದನ್ನ ಪೌಡರ್ ಮಾಡಿ ತರ್ತೀನಿ. ನೋಡಿ, ಇಲ್ಲಿ ನಮ್ಮ ಚಿಕನ್ ಅಂಗಾರಕ್ಕಿರುವ ಮಸಾಲಾ ಪೌಡರ್ ಇಲ್ಲಿ ರೆಡಿ ಆಗಿದೆ. ಓಕೆ, ನೆಕ್ಸ್ಟ್ ನಾನಿಲ್ಲಿ 1 ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ನಾವು ಬಿರಿಯಾನಿಗೆಲ್ಲ ಮಾಡುವಂತಹ ಫ್ರೈಡ್ ಆನಿಯನ್ ನಾನಿಲ್ಲಿ ರೆಡಿ ಮಾಡ್ತಾ ಇರೋದು. ಅಂದ್ರೆ ಚೆನ್ನಾಗಿ ಫ್ರೈ ಮಾಡಿದಂತ ಈರುಳ್ಳಿ. ನೋಡಿ, ಇವಾಗ ಫ್ರೈ ಆಗಿದೆ. ನೋಡಿ, ಇಷ್ಟು ಫ್ರೈ ಆಗಬೇಕು, ಕಪ್ಪಾಗಬಾರ್ದು. ಕಪ್ಪಾದ್ರೆ ಕೈ ಹಾಕ್ಬಿಡುತ್ತೆ. ನೋಡಿ, ಅದನ್ನ ಈ ರೀತಿ ತೆಗಿತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ ಇದು. ಓಕೆ, ಇದು ಮೇಯ್ನ್ ಒಂದು ಇಂಗ್ರೀಡಿಯೆಂಟ್ಸ್ ಈ ರೆಸಿಪಿಯ. ಇದನ್ನ ಈ ರೀತಿ ತೆಗೆದಿಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನಮ್ಮ ಮೇಯ್ನ್ ಇಂಗ್ರೀಡಿಯೆಂಟ್ ಚಿಕನ್ ಇಲ್ಲಿ ರೆಡಿ ಆಗಿದೆ. 1 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಮೊದಲು ಉಪ್ಪು ಸೇರಿಸ್ತಾ ಇದ್ದೀನಿ. ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಉಪ್ಪು. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟ ನಮ್ಮ ಚಿಕನ್ ಅಂಗಾರಕ್ಕಿರುವ ಮಸಾಲಾ ಪೌಡರು ಎಲ್ಲ ಹಾಕ್ತೀನಿ. ನಾನು ಎಷ್ಟು ರೆಡಿ ಮಾಡಿಟ್ಟಿದ್ದೀನೋ ಅಷ್ಟು ಹಾಕ್ತೀನಿ. 1 kg ಚಿಕನ್ಗೆ ಅಷ್ಟು ಬೇಕು. ಆಮೇಲೆ ಇಲ್ಲಿ ನಾನು ಮಾಡ್ತಾ ಇರೋದು ಟೊಮೆಟೊ ಪ್ಯೂರಿ. ಇದು ನಾನು ಹೋಮ್ ಮೇಡ್ ಮಾಡಿಟ್ಟದ್ದು. 3 ಟೊಮೆಟೊ ಚೆನ್ನಾಗಿ ಬೇಯಿಸಿ ಅದರ ಸಿಪ್ಪೆ ಎಲ್ಲ ತೆಗೆದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. 3 ಮೀಡಿಯಂ ಗಾತ್ರದ ಟೊಮೆಟೊ ತಗೊಂಡಿರೋದು. ಓಕೆ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಮೊಸರು, ನಾನಿಲ್ಲಿ 250 ml ಕಪ್ಪಲ್ಲಿ ನಾನಿಲ್ಲಿ ಅರ್ಧ ಕಪ್ ಮೊಸರು ಹಾಕ್ತಾ ಇದ್ದೀನಿ. ಜಾಸ್ತಿ ಹುಳಿ ಇರಬಾರ್ದು, ಒಂದು ಮೀಡಿಯಂ ಹುಳಿ ಇರುವಂತ ಮೊಸರು. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಬಿಟ್ರೆ ಒಂದು ಟೇಸ್ಟೇ ಚೆನ್ನಾಗಿರುತ್ತೆ. ಒಂದು ಬೇರೆ ಒಂದು ಟೇಸ್ಟ್ ಸಿಗುತ್ತೆ, ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ. ಅದನ್ನ ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಖಾರಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳಿ. ಅಂದ್ರೆ ಚೆನ್ನಾಗಿ ಕಲರು ಸಿಗುತ್ತೆ, ನಿಮ್ಗೆ ಬೇಕಾದಷ್ಟು ಖಾರನೂ ಸಿಗುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಬೋದು, ಖಾರ ನೋಡ್ಕೊಂಡು. ಆಮೇಲೆ ಇದಕ್ಕೆ ನಾವು ಇಲ್ಲಿ ಫ್ರೈ ಮಾಡಿಟ್ಟ ಈರುಳ್ಳಿನೂ ಹಾಕೋಣ. ಅದಿವಾಗ ಈ ರೀತಿ ಮುಟ್ಟಾಗ್ಲೇ ಒಳ್ಳೆ ಹುಡಿ ಆಗಿರ್ಬೇಕು, ಆ ರೀತಿ ಇರಬೇಕು. ಇನ್ನು ಎಲ್ಲ ಹಾಕಿ ಆಯ್ತು. ನೋಡಿ, ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ನೀರೇನು ಸೇರಿಸೋದು ಬೇಡ. ನೋಡಿ, ಇಲ್ಲಿ ಮಿಕ್ಸ್ ಆಗಿ ರೆಡಿ ಆಗಿದೆ. ಒಳ್ಳೆ ಗ್ರೇವಿ ಎಲ್ಲ ಸಿಕ್ಕಿದೆ ನಮಗೆ, ಅಂದ್ರೆ ನಾವು ಟೊಮೆಟೊ ಪ್ಯೂರಿ ಎಲ್ಲ ಹಾಕಿದ್ದೀವಿ. ನೆಕ್ಸ್ಟ್ ಇದನ್ನ 1 ಗಂಟೆ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ. ಇದನ್ನ ನಾನು 1 ಗಂಟೆ ಹೊತ್ತು ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾವಿಲ್ಲಿ ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ ತೆಂಗಿನೆಣ್ಣೆ ಬಳಸ್ತಾ ಇರೋದು. ನಾವಿಲ್ಲಿ ನಾರ್ತ್ ಇಂಡಿಯನ್ ಆಗುವಾಗ ತೆಂಗಿನೆಣ್ಣೆ ಬಳಸಬೇಕಾದ ಅವಶ್ಯಕತೆ ಇಲ್ಲ, ನಿಮ್ಗೆ ಯಾವ ಕುಕ್ಕಿಂಗ್ ಆಯಿಲ್ ಬೇಕಿರೋ ಬಳಸ್ಬೋದು. ಓಕೆ, ಇದೊಂದ್ಸಲ ಚೆನ್ನಾಗಿ ಆ ಎಣ್ಣೆಯಲ್ಲಿ ಒಂದ್ಸಲ ಮಿಕ್ಸ್ ಆಗಲಿ. ನೋಡಿ, 1 ಗಂಟೆ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಇನ್ನೊಂದ್ಸಲ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಜಾಸ್ತಿ ನೀರು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇದರಲ್ಲಿ ಗ್ರೇವಿ ಇದೆ. ನಾವು ಒಂಥರ ಗ್ರೇವಿ ತರ ಮಾಡೋದು, ಅದ ಕಾರಣ ಜಾಸ್ತಿ ನೀರು ಬೇಡ. ಆಮೇಲೆ ನಾನಿಲ್ಲಿ ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಇದೆಯಲ್ಲ, ಆ ಬೌಲಿಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದನ್ನ ಇದಕ್ಕೆ ಸ್ವಲ್ಪ ಹಾಕ್ತೀನಿ.
ಮಸಾಲೆ ಎಲ್ಲ ಇರುತ್ತೆ ಅದರಲ್ಲಿ, ಸೊ ಅದನ್ನು ಬಿಸಾಕಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸಬೇಕು. ಮೊದಲೊಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚಿಕನ್ ಚೆನ್ನಾಗಿ ಕುಕ್ ಆಗಬೇಕು. ಓಕೆ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನೊಂದು ಮುಚ್ಚಳ ಮುಚ್ಚಿ ನಾನು ಇದನ್ನು ಬೇಯಿಸ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ಹೈ ಫ್ಲೇಮ್ ಇಟ್ಕೊಳ್ಳಿ, ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ನೋಡಿ ಇಲ್ಲಿ ಒಂದು 25 ನಿಮಿಷ ಆಗಿದೆ. ನೋಡಿ ನಾನು ಅವಾಗ ಸೌಟ್ ಹಾಕ್ತಾ ಇದೆ, ಇಲ್ಲಾಂದ್ರೆ ತಳ ಹಿಡಿಬೋದು. ಅದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ, ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿರ್ಬೋದು, ಆಗಿದೆ. ನೋಡಿ ಗ್ರೇವಿ ನೋಡಿ ಎಷ್ಟೊಂದು ತಿಕ್ಕಾಗಿ, ಎಷ್ಟೊಂದು ಕರೆಕ್ಟ್ ಆಗಿದೆ. ನೋಡುವಾಗಲೇ ನಮಗೆ ತಿನ್ಬೇಕು ಅಂತ ಅನಿಸುತ್ತೆ, ಆ ರೀತಿ ಇದೆ. ನೋಡಿ ಗ್ರೇವಿ ಎಲ್ಲ ಕರೆಕ್ಟ್ ಆಗಿದೆ, ಚಿಕನ್ ಎಲ್ಲ ಬೆಂದು ಕುಕ್ ಆಗಿ ರೆಡಿ ಆಗಿದೆ. ನೋಡಿ ನಮಗೆ ನೋಡುವಾಗಲೇ ಗೊತ್ತಾಗುತ್ತೆ. ನೋಡಿ ಚಿಕನ್ ಎಲ್ಲ ನೋಡಿ ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಓಕೆ ನೋಡಿ ಸಾಕಿದು. ಓಕೆ, ನೆಕ್ಸ್ಟ್ ಇದನ್ನು ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ನಾನು ಇವಾಗ ಫ್ಲೇಮ್ ಆಫ್ ಮಾಡಿದ್ದೀನಿ. ಇದು ಮೈನ್ ಸ್ಟೆಪ್, ಅಂದರೆ ನಮ್ಮ ಚಾರ್ಕೋಲ್ ಇದೆಯಲ್ಲ ಅದನ್ನು ಚೆನ್ನಾಗಿ ಹೊತ್ತಿಸ್ಕೊಳ್ಳಿ, ಉರಿಸ್ಬೇಕು. ಆಮೇಲೆ ಆ ಚಾರ್ಕೋಲ್ನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಇದರ ಸೆಂಟ್ರಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನಿಲ್ಲಿ ಎಣ್ಣೆ ಅಲ್ಲ ತುಪ್ಪ ಹಾಕ್ತಾ ಇರೋದು, ಅದೇ ಇದರ ಫ್ಲೇವರು. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹೊಗೆ ಬರಬೇಕಾದ್ರ ಕೂಡಲೇ ಒಂದು ಮುಚ್ಚಳ ಮುಚ್ಕೊಳ್ಳಿ. ಹೊಗೆ ಹೊರಗಡೆ ಹೋಗೋದು ಬೇಡ, ಅಂದರೆ ಹೊರಗಡೆ ಹೋಗೋದ ರೀತಿಯಲ್ಲಿ ಟೈಟಾಗಿ ಒಂದು ಮುಚ್ಚಳ ಮುಚ್ಕೊಳ್ಳಿ. ಒಂದು 2 ನಿಮಿಷ ಹೊತ್ತು ಕಳೆದು ನೋಡಿ ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ. ನಾನಂದರೆ ಇದನ್ನು ಎಡೆಗೆ ಓಪನ್ ಮಾಡಿದ್ದೆ, ಅವಾಗ ಕ್ಯಾಮರಾ ಆಫ್ ಆಗಿತ್ತು, ಹೊಗೆ ಎಲ್ಲ ಸ್ವಲ್ಪ ಹೋಗಿದೆ. ಆದರೂ ನೋಡಿ ಕರೆಕ್ಟಾಗಿ ಸ್ಮೋಕ್ ಇದೆ ಇದರಲ್ಲಿ. ಆ ಒಂದು ಫ್ಲೇವರ್ ಚಿಕನ್ನಿಗೆ ಸಿಗಬೇಕು, ಅಂದರೆ 2 ನಿಮಿಷ ಹೊಗೆಯಲ್ಲೇ ಚಿಕನ್ ಚೆನ್ನಾಗಿ ಇದಾಗಿರಬೇಕು, ಆದರೆ ಮಾತ್ರ ಆ ಕರೆಕ್ಟ್ ಟೇಸ್ಟ್ ಸಿಗೋದು. ನೋಡಿ ಇಲ್ಲಿ ಇವಾಗ ನಮ್ಮ ಚಿಕನ್ ರೆಡಿ ಆಗಿದೆ. ಚಿಕನ್ ಅಂಗಾರ ಇಲ್ಲಿ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡಿ, ಇವತ್ತೇ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.